ಹಲೋ, ಎಲ್ರಿಗೂ ಸ್ವಾಗತ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವಿಶ್ ಯು ಅ ವೆರಿ ಹ್ಯಾಪಿ ನ್ಯೂ ಇಯರ್ 2026 ಟು ಈಚ್ ಅಂಡ್ ಎವ್ರಿ ಒನ್. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ 2025 ನ ಒಂದು ನೋಟಿಫಿಕೇಶನ್ ಜೊತೆಗೆ 2025 ನ ಸಿವಿಲ್ ಜಡ್ಜ್ ಎಕ್ಸಾಮ್ ನ ಬ್ಯಾಚ್ ಕಂಪ್ಲೀಟ್ ಆಗಿ ಮುಗಿಸಿರೋದ್ ನಂತರ ಈಗ ನಾವು ಈ ಹೊಸ ವರ್ಷದ ಜೊತೆಗೆ 2026 ಸಿವಿಲ್ ಜಡ್ಜ್ ನ ಎಕ್ಸಾಮಿಗೋಸ್ಕರ ತಯಾರಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೀವಿ. ಸೊ ಈ 2026 ಬ್ಯಾಚ್ಗೋಸ್ಕರ ನಮ್ಮ ಹೊಸ ಒಂದು ಬ್ಯಾಚ್ ಏನ್ ಲಾಂಚ್ ಆಗ್ತಿದೆ ಅದರ ರಿಲೇಟೆಡ್ ಆಗಿರುತ್ತೆ ಈ ವಿಡಿಯೋ. ಬ್ಯಾಚ್ ನ ಒಂದು ಡಿಸ್ಕ್ರಿಪ್ಷನ್ ಹೇಗಿರುತ್ತೆ, ಏನಿರುತ್ತೆ ಅಂಡ್ ಯಾರು ಈ ವರ್ಷ ಎಕ್ಸಾಮ್ ಅನ್ನ ತಗೊಳ್ಬಹುದು, ಬಿಕಾಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ 3 years ರೂಲ್ ಈಗ ಬರುವ ನೋಟಿಫಿಕೇಶನ್ ಮೇಲೆ ಅಪ್ಲೈ ಆಗತ್ತೆ. ಸೊ ಹಾಗಾಗಿ ಈ ವಿಡಿಯೋ ನಿಮಗೋಸ್ಕರ, ಎಕ್ಸಾಮ್ ಅನ್ನ ತಗೊಳ್ಬೇಕು ಅಂತಿರುವ ಪ್ರತಿಯೊಬ್ಬರಿಗೋಸ್ಕರ. ಸ್ವಾತಿ ಲಾ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಆಲ್ ಯೋರ್ ಲಾ ರಿಲೇಟೆಡ್ ಎಕ್ಸಾಮಿನೇಷನ್ಸ್, ಲಾ ರಿಲೇಟೆಡ್ ಲೀಗಲ್ ನಾಲೆಜ್ ಪರ್ಪಸ್ಗೆ. ಜುಡಿಷರಿ ಎಕ್ಸಾಮ್ಗೆ ತಯಾರು ಮಾಡ್ತಿರೋಂಥವ್ರಿಗೆ ನಿಮಗಂತೂ ಒನ್ ಸ್ಟಾಪ್ ಡೆಸ್ಟಿನೇಷನ್ ಇದು. ಸೊ ಹಾಗಾಗಿ ಫಾರ್ ಆಲ್ ಯೋರ್ ಅಪ್ಡೇಟ್ಸ್ ರಿಗಾರ್ಡಿಂಗ್ ಜುಡಿಷರಿ ಅಂಡ್ ಈ ವರ್ಷ ನಾವು ಇನ್ನಷ್ಟು ನಿಮಗೆ ಹೊಸ ಬ್ಯಾಚಸ್, ಹೊಸದಾದಂಥ ನಿಮಗೆ ಕೋರ್ಸಸ್ ಆಗಿರುತ್ತೆ, ಹಾಗೆ ಇನ್ನಷ್ಟು ಎಕ್ಸ್ಟೆಂಡೆಡ್ ನಮ್ಮ ಒಂದು ಸರ್ವಿಸಸ್ ಏನಿದೆ ಅದು ನಿಮಗೆ ನಿಧಾನಕ್ಕೆ ಗೊತ್ತಾಗುತ್ತೆ. ಬಟ್ ಈಗ ನಾವು ಸ್ಟಾರ್ಟ್ ಮಾಡ್ತಿರೋದು ಈ ಹೊಸ ವರ್ಷದಲ್ಲಿ ಜುಡಿಷರಿ ಬ್ಯಾಚ್, ಕಾಂಪ್ರಿಹೆನ್ಸಿವ್ ಬ್ಯಾಚ್. ಕಾಂಪ್ರಿಹೆನ್ಸಿವ್ ಅಂತ ಹೇಳಿದ ತಕ್ಷಣ ಇದರಲ್ಲಿ ನಿಮಗೆ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಇನ್ಕ್ಲೂಡೆಡ್ ಆಗಿರುತ್ತೆ. ಸೊ ಪ್ರಿಲಿಮ್ಸ್ ಸೆಪರೇಟ್, ಮೇನ್ಸ್ ಸೆಪರೇಟ್ ಆಗಿ ಬೇಕಿದ್ರು ಸಹ ನೀವು ಆಕ್ಸೆಸ್ ಮಾಡ್ಕೋಬಹುದು. ಸೊ ಈ ಒಂದು ಬ್ಯಾಚ್ ನ ಡೀಟೇಲ್ಸ್ ಅಂತ ಹೇಳೋದಕ್ಕೆ ಮುಂಚೆ, ಸಿನ್ಸ್ 2024 ಅಲ್ಲಿ ನೋಟಿಫಿಕೇಶನ್ ಬಂದಿಲ್ಲ, 25 ಅಲ್ಲಿ ನೋಟಿಫಿಕೇಶನ್ ಬಂತು ಅಂಡ್ ಸೂಪರ್ ಫಾಸ್ಟ್ ಆಗಿ ಎಕ್ಸಾಮ್ ಮುಗಿದೋಯ್ತು. ಅಂಡ್ ಈಗ ಪೊಲೀಸ್ ವೆರಿಫಿಕೇಶನ್ ನಡೀತದೆ. ಇಮಿಡಿಯೇಟ್ಲಿ ನಿಮಗೆ ಇಂಟರ್ವ್ಯೂ ಡೇಟ್ಸ್ ಆಲ್ರೆಡಿ ಅನೌನ್ಸ್ ಆಗಿದೆ, ಇಂಟರ್ವ್ಯೂ ಮುಗ್ದೋಗುತ್ತೆ, ರಿಸಲ್ಟ್ಸ್ ಬರುತ್ತೆ. ಅಂಡ್ ಇಮಿಡಿಯೇಟ್ ನೆಕ್ಸ್ಟ್ ಸ್ಟೆಪ್ ವುಡ್ ಬಿ 26 ನ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡುವಂಥದ್ದು. ಸೊ ಇನ್ನೂ ನೋಟಿಫಿಕೇಶನ್ ಬಂದಿಲ್ಲ, ಬಟ್ ತಯಾರಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಮುಂಚೆಯಿಂದಾನೇ ಮಾಡ್ಕೊಳ್ತೀವಿ. ಕಾಲೇಜ್ ಎಕ್ಸಾಮ್ ಅಲ್ಲ ಇದು, ದಟ್ ಓವರ್ ನೈಟ್ ಓದಿ ಪಾಸ್ ಆಗ್ತೀವಿ ಅನ್ನೋದಕ್ಕೆ. ಕಾಂಪಿಟೇಟಿವ್ ಎಕ್ಸಾಮ್. ಸೊ ತಯಾರಿ ಸ್ಟಾರ್ಟ್ ಮಾಡ್ಕೊಳ್ಳೇಬೇಕು. ನ್ಯೂ ಇಯರ್ ರೆಸಲ್ಯೂಷನ್ ಅಂತ ಆದ್ರೂ ತಗೊಳ್ಳಿ, ಅಥವಾ ನಿಮ್ಮ ಒಂದು ಕನಸನ್ನ ನಂಚು ಮಾಡ್ಕೊಳ್ಳೋದಕ್ಕೆ ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ದಿಸ್ ಇಸ್ ಯೋರ್ 2026 ಜುಡಿಷರಿ ಕಾಂಪ್ರಿಹೆನ್ಸಿವ್ ಬ್ಯಾಚ್. ಈ ಬ್ಯಾಚ್ ಅಲ್ಲಿ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಇದು ನಿಮಗೆ 1 year ಲಾಂಗ್ ಕೋರ್ಸ್ ಆಗಿರುತ್ತೆ. ದಟ್ ಇಸ್ 5 months ಫಾರ್ ಯೋರ್ ಪ್ರಿಲಿಮ್ಸ್ ಆಗಿರುತ್ತೆ ಅಂಡ್ ಅರೌಂಡ್ 5 to 6 months ಫಾರ್ ಯೋರ್ ಮೇನ್ಸ್ ಎಕ್ಸಾಮ್ ನ ಒಂದು ಪ್ರಿಪರೇಷನ್ ಆಗಿರುತ್ತೆ. ಸೊ ಈ ಎರಡು ಬ್ಯಾಚಸ್ ಏನಿದೆ, ಸೆಪರೇಟ್ ಇಂಡಿವಿಜುವಲ್ ಬ್ಯಾಚಸ್ ಆಗಿನೂ ಸಹ ನೀವು ಅದನ್ನ ಪರ್ಚೇಸ್ ಮಾಡ್ಕೊಳ್ಬಹುದು. ಅಂಡ್ ಎರಡು ಬ್ಯಾಚಸ್ ಇಟ್ ಅ ವೆರಿ ನಾಮಿನಲ್ ಪ್ರೈಸ್ ನಡೀತಿರೋಂಥದ್ದು. ಸೊ ಇದರಲ್ಲಿ ನಿಮಗೆ ಫೀಚರ್ಸ್ ಅಂತ ಹೇಳಬೇಕು ಅಂತಂದ್ರೆ, ಇದೆಲ್ಲಾನು ಸಹ ಲೈವ್ ಕ್ಲಾಸಸ್ ಆಗಿರುತ್ತೆ, ಡೈಲಿ ಲೈವ್ ಲೆಕ್ಚರ್ಸ್ ನಡೆಯುತ್ತೆ. ಅಂಡ್ ಇದೆಲ್ಲಾನು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ನಡೀತಿರುವಂಥದ್ದು. ಆನ್ಲೈನ್ swatilaw.com ವೆಬ್ಸೈಟ್ ಅನ್ನ ವಿಸಿಟ್ ಮಾಡಬಹುದು, ಅಥವಾ ಸ್ವಾತಿ ಲಾ ಅಕಾಡೆಮಿ ಅಂತ ನಿಮಗೆ ಅಪ್ಲಿಕೇಶನ್ ಅವೈಲೇಬಲ್ ಇದೆ, ಆಪ್ ಅವೈಲೇಬಲ್ ಇದೆ ಪ್ಲೇ ಸ್ಟೋರ್ ಅಲ್ಲಿ. ಆಂಡ್ರಾಯ್ಡ್ ಹಾಗೂ ಐಸ್ಟೋರ್ ಎರಡು ಕಡೆನೂ ಸಹ ನೀವು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿನೂ ಸಹ ಬ್ಯಾಚಸ್ಗೆ ಎನ್ರೋಲ್ ಆಗಬಹುದು. ಅಲ್ಲಿ ಡೈರೆಕ್ಟ್ ಆಗಿನೇ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ಆರ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಅಟ್ 9650849915 ಈ ನಂಬರಿಗೆ ಕಾಲ್ ಮಾಡಿ ಕೂಡ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೊಳ್ಬಹುದು ಬ್ಯಾಚಸ್ಗೆ. ಸೊ ಇದು ಹೇಗೆ ಎನ್ರೋಲ್ ಆಗಬೇಕು, ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ನಡೆಯುತ್ತೆ. ಡೈಲಿ ಲೈವ್ ಲೆಕ್ಚರ್ಸ್ ನಡೆಯುತ್ತೆ ನಿಮಗೆ. ಸೊ ಡೈಲಿ ಲೈವ್ ಕ್ಲಾಸಸ್ ಮುಗ್ದಿದ ನಂತರ ಕ್ಲಾಸಸ್ ನ ರೆಕಾರ್ಡೆಡ್ ಲೆಕ್ಚರ್ಸ್ ಕೂಡ ಸಹ ನಿಮಗೆ ಅವೈಲೇಬಲ್ ಇರುತ್ತೆ. 1 year ವ್ಯಾಲಿಡಿಟಿ ನಿಮ್ಮ ಈ ಕ್ಲಾಸಸ್ಗೆ. ಅಂಡ್ ಆ 1 year ಅಲ್ಲಿ ನೀವು ಎಷ್ಟು ಸತಿ ಬೇಕಾದ್ರೂ ಸಹ ಕ್ಲಾಸಸ್ ನ ಮತ್ತೆ ರಿವಿಸಿಟ್ ಮಾಡಬಹುದು, ನೋಡ್ಕೊಳ್ಬಹುದು, ನಿಮ್ಮ ನೋಟ್ಸ್ ತಯಾರಿ ಮಾಡ್ಕೊಳ್ಬಹುದು. ಅಂಡ್ ಒಂದು ಫೀಚರ್ ಕೇಳ್ತಿರ್ತೀರಿ, ದಟ್ ಸ್ಪೀಡ್ ಆಗಿ ನೋಡ್ಬೋದಾ, 2x ಅಲ್ಲಿ ನೋಡ್ಬೋದಾ? ಡೆಫಿನೆಟ್ಲಿ ನೀವು 2x ಅಲ್ಲಿನೂ ಸಹ ನೋಡ್ಬೋದು ರಿವಿಷನ್ ಪರ್ಪಸ್ಗೆ. ಆಲ್ ದೋಸ್ ಫೀಚರ್ಸ್ ವುಡ್ ಬಿ ಅವೈಲೇಬಲ್. ಸೊ ಬ್ಯಾಚಸ್ ನಿಮಗೆ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಕನ್ನಡ ಹಾಗೆ ಇಂಗ್ಲಿಷ್ ಎರಡು ಭಾಷೆಯಲ್ಲೂ ಸಹ ಇರುತ್ತೆ. ಸೊ ಬಿಕಾಸ್ ಯಾವುದೇ ನೀವು ನನ್ನ ಯೂಟ್ಯೂಬ್ ವಿಡಿಯೋಸ್ ನೋಡಿದ್ದೀರಿ ಅನ್ನೋದಾದ್ರೆ ಇದೇ ರೀತಿನೇ ಕ್ಲಾಸಸ್ ಅಲ್ಲಿನೂ ಸಹ ನಿಮಗೆ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಫಾರ್ ದ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾನ್ಸೆಪ್ಟ್. ಒಂದು ಕಾನ್ಸೆಪ್ಟ್ ನಿಮಗೆ ಸರಿಯಾಗಿ ಅರ್ಥ ಆಗಿದೆ, ತಲುಪಿದೆ ಅಂತಂದ್ರೆ ಆ ಕಾನ್ಸೆಪ್ಟ್ ನೀವು ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆ ಕಾನ್ಸೆಪ್ಟ್ ಜೊತೆಗೆ ನಿಮ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ಸ್ ಅನ್ನ ರಿಲೇಟ್ ಮಾಡ್ಕೊಳ್ತೀರಿ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಮ ಲಾಂಗ್ ಲಾಸ್ಟಿಂಗ್ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ. ಸೊ ಹಾಗಾಗಿ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಜನರಲ್ ಆಗಿ ನಮಗೆ ನಮ್ಮ ಭಾಷೆಯಲ್ಲಿ ನೀವು ಅರ್ಥ ಮಾಡಿಸಿದ್ರೆ, ಮಾತೃಭಾಷೆ ಕನ್ನಡದಲ್ಲಿ ನಮ್ಮ ಒಂದು
ಸೋಲ್ ಲ್ಯಾಂಗ್ವೇಜ್ ಅಂತ ಹೇಳಿದ ತಕ್ಷಣ ಈಸಿಯಾಗಿ ನೆನಪಿರುತ್ತೆ. ಸೊ ಕನ್ನಡ ಪ್ಲಸ್ ಇಂಗ್ಲಿಷ್ 2 ಭಾಷೆಯಲ್ಲೂ ಸಹ ನಿಮಗೆ ಇರುತ್ತೆ. ಅಂಡ್ ಮಟೀರಿಯಲ್ಸ್ ನಿಮಗೆ PDF ಫಾರ್ಮ್ಯಾಟ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಡೌನ್ಲೋಡ್ ಮಾಡಿ ನೀವು ಪ್ರಿಂಟ್ಔಟ್ ಮಾಡಿಸ್ಕೊಳ್ಬಹುದು. ಎಲ್ಲ ರೀತಿ ಮಟೀರಿಯಲ್ಸ್ ನಿಮಗೆ PDF ಫಾರ್ಮ್ಯಾಟ್ ಅಲ್ಲಿ ಅವೈಲೇಬಲ್ ಇರುತ್ತೆ ಮಟೀರಿಯಲ್ಸ್. ಸೊ ಕನ್ನಡ ಅಂಡ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಕ್ಲಾಸಸ್ ನಡೆಯುತ್ತೆ. ಅಂಡ್ ಈ ಎಲ್ಲ ಕ್ಲಾಸಸ್ ಸಿನ್ಸ್ ರೆಕಾರ್ಡೆಡ್ ಲೆಕ್ಚರ್ಸ್ ಅವೈಲೇಬಲ್ ಇದೆ ಆನ್ಲೈನ್. ಸೊ ನಿಮ್ಮ ಕನ್ವೀನಿಯಂಟ್ ಟೈಮ್ ಅಲ್ಲಿ ನೀವು ಯಾವಾಗ ಬೇಕಾದ್ರೂ ಅಟೆಂಡ್ ಮಾಡಬಹುದು. ಬಟ್ ಲೈವ್ ಲೆಕ್ಚರ್ಸ್ ಸ್ಪೆಸಿಫಿಕ್ ಆಗಿ ಕ್ಲಾಸಸ್ ಶೆಡ್ಯೂಲ್ ಆಗಿರುವಂತ ಟೈಮ್ ಅಲ್ಲಿ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಸಿನ್ಸ್ ಇಟ್ಸ್ ಅ ಲೈವ್ ಪ್ಲಾಟ್ಫಾರ್ಮ್, ಯು ಹ್ಯಾವ್ ಅನ್ ಆಪ್ಷನ್ ದಟ್ ನೀವು ನಿಮ್ಮ ವಿಡಿಯೋ ಅಂಡ್ ಆಡಿಯೋನ ಆನ್ ಮಾಡಿ ಲೈವ್ ಆಗಿ ಇಮಿಡಿಯೇಟ್ ಆಗಿ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಬಹುದು, ಕ್ಲಾರಿಫೈ ಮಾಡ್ಕೊಳ್ಬಹುದು. ಸೊ ಇದು ನಿಮಗೆ ಬೆನಿಫಿಟ್ ಆಗುತ್ತೆ ಲೈವ್ ಲೆಕ್ಚರ್ಸ್. ಇಫ್ ನಾಟ್ ಆಲ್ಸೋ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಕ್ಲಾಸಸ್ ಅಟೆಂಡ್ ಮಾಡ್ತಿರುವಂತ ಸ್ಟೂಡೆಂಟ್ಸ್ಗೆ ನೀವು ನಿಮ್ಮ ಕ್ವರೀಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಬಹುದು. ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಸೊ ಇದಿಷ್ಟು ಫೀಚರ್ಸ್ ಇರುವಂತದ್ದು. ಈಗ ಏನೆಲ್ಲ ನಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಹೊಸದಾಗಿರುವಂತ ಒಂದು ಪೇಪರ್ ಅಂತ ಬರುವಾಗ, ಸಿ ಆಸ್ ವಿ ಎಕ್ಸ್ಪೆಕ್ಟೆಡ್ 2025 ಹೇಗಿರುತ್ತೆ, ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ವಾಸ್ ಎಕ್ಸಾಕ್ಟ್ಲಿ ಸೇಮ್. ಪ್ರಿಲಿಮ್ಸ್ ಅಲ್ಲಿ ಸ್ವಲ್ಪ TPA ರಿಲೇಟೆಡ್ ಎಕ್ಸೆಟ್ರಾ ಜಾಸ್ತಿ ಕ್ವೆಶನ್ಸ್ ಬಂದಿದ್ದು, ಒಂದು ಔಟ್ ಆಫ್ ಇದಾಯ್ತು. ಬಟ್ ಈವನ್ ದೆನ್ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಕ್ಲಿಯರ್ ಆಗಿದ್ರು ಸ್ವಾತಿ ಲೋ ಅಕಾಡೆಮಿಯಿಂದ. ಬಿಕಾಸ್ ಅದೊಂದೇ ಪೇಪರ್ ಕಂಪ್ಲೀಟ್ ಆಗಿರೋದಿಲ್ಲ, TPAನೇ ಫುಲ್ ಪೇಪರ್ ಅಲ್ವಲ್ಲ. ಸೊ ರೆಸ್ಟ್ ರಿಮೈನಿಂಗ್ ಪೇಪರ್ ನಾವು ಪಾಸ್ ಆಗೋದಷ್ಟೇನೆ ಅಲ್ಟಿಮೇಟ್ಲಿ ಪ್ರಿಲಿಮ್ಸ್. ಸೊ ಪಾಸ್ ಅಂತೂ ಎಲ್ಲರೂ ಆಗಿದ್ರು. ಅಂಡ್ ಈಗ ಮೇನ್ಸ್ನು ಸಹ ಆಸ್ ಎಕ್ಸ್ಪೆಕ್ಟೆಡ್ ಅಂಡ್ ಇಂಟರ್ವ್ಯೂಗೂ ಸಹ ಸರಿಯಾದಂಥ ತಯಾರಿ ನಡೆದಿದೆ. ಸೊ ನಾವು ಕಮಿಂಗ್ ಟು 2026 ಎಕ್ಸಾಮ್ ಅಂತ ಹೇಳುವಾಗ, ವಿತ್ ಆಲ್ ದ ಎಕ್ಸ್ಪೀರಿಯನ್ಸ್ ಆಫ್ ಆರ್ ಜರ್ನಿ ಏನು ನಡೀತಿದೆ ಈ ಒಂದು ಸ್ಟೂಡೆಂಟ್ಸ್ ಜೊತೆಗೆ, ಅಂಡ್ ನನ್ನ ಒಂದು ಪರ್ಸನಲ್ ಜರ್ನಿ ಏನು ನಡೀತಿದೆ ವಿತ್ ನಾನು ಸಹ ಒಂದು ಸ್ಟೂಡೆಂಟೇನೆ. ಸೊ ಈ ಜರ್ನಿ ನನಗೆ ಚೆನ್ನಾಗಿ ಗೊತ್ತಿದೆ. ಅಂಡ್ ಹಾಗೇನೆ ನಿಮ್ಮ ಜೊತೆ ನಾನು ಸಹ ಬೆಳಿತಿದ್ದೀನಿ. ಅಂಡ್ ಐ ನೋ ಯು ಆಲ್ ಡಿಸರ್ವ್ ಟು ಬಿ ಅ ಜಡ್ಜ್. ಅಂಡ್ ನಿಮಗೆ ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಕನಸು ಅನ್ನೋದು ನನಗೆ ಗೊತ್ತಿದೆ. ಸೊ ಹಾಗಾಗಿ ಸ್ವಾತಿ ಲೋ ಅಕಾಡೆಮಿ ನಿಮ್ಮ ಜೊತೆಗೆ ಇರತ್ತೆ ಫಾರ್ ಆಲ್ ಯೋರ್ ಕಂಪ್ಲೀಟ್ ಗೈಡೆನ್ಸ್ ಥ್ರೂ ಔಟ್ ಯೋರ್ ಜರ್ನಿ ಆಫ್ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್. ಅಂಡ್ ಅಡ್ಮಿಷನ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸಿನ್ಸ್ ತುಂಬಾ ಕ್ವೆರೀಸ್ ಮುಂಚೆಯಿಂದ ಇತ್ತು ಅಂಡ್ ಹಾಗಾಗಿ ಅಡ್ಮಿಷನ್ಸ್ ನಡೀತಿದೆ. ಬಟ್ ಇದೊಂದು ಲಿಮಿಟೆಡ್ ಆಫರ್ ಆಗಿರೋದ್ರಿಂದ ಆದಷ್ಟು ಬೇಗ ನಿಮ್ಮ ಸೀಟ್ಸ್ ಅನ್ನ ಬುಕ್ ಮಾಡ್ಕೊಳ್ಳಿ. ಅಂಡ್ ಈ ವರ್ಷ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೀವಿ, ಒಂದು 3 years ನ ಒಂದು ರೂಲ್ ಏನಿದೆ ಅದು ಅಪ್ಲೈ ಆಗತ್ತೆ. ಸೊ ಹಾಗಾಗಿ 3 years ಅಂತ ಹೇಳುವಾಗ ಫ್ರಮ್ ದ ಡೇಟ್ ಆಫ್ ಯೋರ್ ಎನ್ರೋಲ್ಮೆಂಟ್ ಕೌಂಟ್ ಆಗತ್ತೆ. ನೀವು ಯಾವಾಗ ಪಾಸ್ ಔಟ್ ಆದ್ರಿ ಅನ್ನೋದು ಎಲ್ಲಾನು ಬೇಕಿಲ್ಲ, ನೀವು ಕೋರ್ಟ್ಗೆ ಎಷ್ಟೊತ್ತಿ ಹೋಗಿದ್ದೀರಿ ಅನ್ನೋದು ಅವಶ್ಯಕತೆ ಇಲ್ಲ. ನಿಮ್ಮ ಡೇಟ್ ಆಫ್ ಎನ್ರೋಲ್ಮೆಂಟ್ ಇಂದ ನಮಗೆ 3 years ನ ಪೀರಿಯಡ್ ಕ್ಯಾಲ್ಕುಲೇಟ್ ಆಗತ್ತೆ. ಅಂಡ್ ಆ ಡೇಟ್ ಆಫ್ ಎನ್ರೋಲ್ಮೆಂಟ್ ಇಂದ 3 years ಮುಗಿದಿದ ನಂತರ ನೋಟಿಫಿಕೇಶನ್ ಬಂದಿದೆ, then 100% you are eligible for this exam. ಅಂಡ್ ಅದರ ಜೊತೆಗೆ ನಿಮ್ಮ ಏಜ್ ಲಿಮಿಟ್ ಎಕ್ಸೆಟ್ರಾ ಫ್ಯಾಕ್ಟರ್ಸ್ ನೋಡ್ಕೊಳ್ಳಿ. ಬಟ್ 3 years ರೂಲ್ ಅಂತ ಹೇಳುವಾಗ 3 years ಇಸ್ ಫ್ರಮ್ ಡೇಟ್ ಆಫ್ ಯೋರ್ ಎನ್ರೋಲ್ಮೆಂಟ್ 3 years ಕಂಪ್ಲೀಟ್ ಆಗಿರಬೇಕು, ನೋಟಿಫಿಕೇಶನ್ ಕಾಲ್ ಆಗೋ ದಿನಕ್ಕಿಂತ ಮುಂಚೆನೆ. ಸೊ ದೆನ್ ನೀವು ಇದಕ್ಕೆ ಎಲಿಜಿಬಲ್ ಅಂತ ಕನ್ಸಿಡರ್ ಆಗುತ್ತೆ. ಏಜ್ ನಿಮಗೆ ಗೊತ್ತಿದೆ, 35 years ಫಾರ್ ಜನರಲ್, and 2A, 2B, 3A, 3B ಈ ಕ್ಯಾಟಗರೀಸ್ಗೆ 38 years, and SC/ST ರಿಸರ್ವ್ ಕ್ಯಾಟಗರೀಸ್ ಅಂತ ಹೇಳುವಾಗ ಅದು 40 years ಇದೆ. ಸೊ ಈ ಏಜ್ ಬ್ರಾಕೆಟ್ ಅಲ್ಲಿನೂ ಸಹ ನೀವು ಫಾಲೋ ಆಗ್ತಿದ್ದೀರಿ, ದೆನ್ ಇದು ನಿಮಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಆಗಿರುತ್ತೆ. ಅಂಡ್ ಸಿನ್ಸ್ ಈ ವರ್ಷ ನೋಟಿಫಿಕೇಶನ್ ಬಂದಿಲ್ಲ ಅಂಡ್ ಬರೋದಕ್ಕೆ ಮುಂಚೆ ತಯಾರಿ ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ 100% ನೀವು ಇವತ್ತಿಂದ ನಿಮ್ಮ ಒಂದು ಜರ್ನಿನ ಸೀರಿಯಸ್ ಆಗಿ ತಗೊಂಡು ವಿತ್ ಕನ್ಸಿಸ್ಟೆನ್ಸಿ ಅಂಡ್ ಹಾರ್ಡ್ ವರ್ಕ್ ಆರಾಮಾಗಿ ಕ್ಲಿಯರ್ ಮಾಡಬಹುದು. ಸೊ ಹಾಗಾಗಿ ಅಂಡ್ ಇಫ್ ಅಟ್ ಆಲ್ ನೀವು ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮಿಗೆ ಏಮ್ ಮಾಡ್ತಿದ್ದೀರಿ, 7 years ಆಫ್ ಯೋರ್ ಎನ್ರೋಲ್ಮೆಂಟ್ ಮುಗಿದಿದೆ, ದೆನ್ ಯು ಆರ್ ಎಲಿಜಿಬಲ್ ಫಾರ್ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್. ಸೊ ಸಿವಿಲ್ ಜಡ್ಜ್ ಡಿಸ್ಟ್ರಿಕ್ಟ್ ಜಡ್ಜ್ ಅಂತ ಯೋಚನೆ ಮಾಡ್ತಿರೋರು, ಡಿಸ್ಟ್ರಿಕ್ಟ್ ಜಡ್ಜ್ ವುಡ್ ಬಿ ಅ ಬೆಟರ್ ಆಪ್ಷನ್. ಅಂಡ್ ಡಿಸ್ಟ್ರಿಕ್ಟ್ ಜಡ್ಜ್ ನಿಮ್ಮ ಒಂದು ಒಪಿನಿಯನ್, ಬಟ್ ಡಿಸ್ಟ್ರಿಕ್ಟ್ ಜಡ್ಜ್ ಗೆ ನೀವು ಎಲಿಜಿಬಲ್, ದೆನ್ 100% ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮಿಗೆ ಟ್ರೈ ಮಾಡಿ. ಬಿಕಾಸ್ ತುಂಬಾ ಕ್ವರೀಸ್ ಅದರ ರಿಲೇಟೆಡ್ ಬರುತ್ತೆ. ಸೊ ಹಾಗಾಗಿ ಹೇಳ್ತಿರೋದು. ಸೊ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮಿಗೆ ಎಲಿಜಿಬಲ್ ಇದ್ದೀರಿ ಅಂತಂದ್ರೆ ಡೂ ಫೋಕಸ್ ಅಪಾನ್ ದಟ್ ಎಕ್ಸಾಮ್. ಅಂಡ್ ಇದಿಷ್ಟು ಹೇಳ್ತಾ ಸಿಮಿಲರ್ ಪ್ಯಾಟರ್ನ್, ಸಿಮಿಲರ್ ಬಟ್ ಡಿಸ್ಟ್ರಿಕ್ಟ್ ಜಡ್ಜ್ಗೆ ಇನ್ನಷ್ಟು ಸಿಲೆಬಸ್ ಹೆಚ್ಚಿಗಾಗಿರುತ್ತೆ, ಹೆಚ್ಚಿನ ಸಿಲೆಬಸ್ ಇರುತ್ತೆ. ಸೊ ಹಾಗಾಗಿ ವೈಡರ್ ಬ್ರಾಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ಕವರೇಜ್ ಅನ್ನ ತಗೊಳ್ಬೇಕು. ಸೊ ಇದಿಷ್ಟು ನಿಮಗೆ ಈ ಹೊಸ ಬ್ಯಾಚ್ ನ ರಿಲೇಟೆಡ್ ಡೀಟೇಲ್ಸ್. ಅಂಡ್ 2025 ಎಕ್ಸಾಮ್ನ ಸ್ಟೂಡೆಂಟ್ಸ್ ಇಂಟರ್ವ್ಯೂಗೆ ತಯಾರಿ ಮಾಡ್ಕೊಳ್ತಿರೋಂಥವ್ರು ಇಂಟರ್ವ್ಯೂನ ಚೆನ್ನಾಗಿ ಅಪಿಯರ್ ಆಗಿ ಇಂಟರ್ವ್ಯೂನ ಬೆಸ್ಟ್ ಇಂಟರ್ವ್ಯೂ ಆಗಿ ಕೊಡಿ. ಬಿಕಾಸ್ ನಿಮ್ಮ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ನ ಕ್ವಾಲಿಫೈ ಮಾಡಿ ಇಂಟರ್ವ್ಯೂ ಕೊಡ್ತಿದ್ದೀರಿ ಅಂತಂದರೆ
ಅದೇನೇ ಮೋಟಿವೇಶನ್ ಆಗಬೇಕು, ಸುಮ್ಮನೆ ಅಲ್ಲ ನೀವು ಇಂಟರ್ವ್ಯೂ ಕೊಡ್ತಿರೋದು. ಸೊ ದಟ್ ಇಟ್ ಸೆಲ್ಫ್ ಶುಡ್ ಮೋಟಿವೇಟ್ ಯು. ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಮುಗಿಸಿ ನೀವು ಇಂಟರ್ವ್ಯೂ ಕೊಡ್ತಿರೋವಂಥದ್ದು. ಆ್ಯಂಡ್ ಆ ಇಂಟರ್ವ್ಯೂನ ಸ್ಪ್ಯಾನ್ ಮೈಟ್ ಬಿ 30 ಮಿನಿಟ್ಸ್ ಆಗಿರ್ಬೋದು ಅಪ್ರಾಕ್ಸ್ ಅಂತ ಹೇಳೋದಕ್ಕೆ. ಆ 30 ಮಿನಿಟ್ಸ್ ನಿಮ್ಮ ಈ ಕಂಪ್ಲೀಟ್ 1 ವರ್ಷ 2 ವರ್ಷದ ನಿಮ್ಮ ಪ್ರಿಪ್ರೇಷನ್ ಅನ್ನ ಡಿಸೈಡ್ ಮಾಡುತ್ತೆ. ಸೊ ಹಾಗಾಗಿ ಬೆಸ್ಟ್ ನೀವು ಅಟೆಂಡ್ ಮಾಡಿ, ಬೆಸ್ಟ್ ಆಗಿ ಕೊಡಿ ನಿಮ್ಮ ಇಂಟರ್ವ್ಯೂನ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಚಾನಲ್ ಅಲ್ಲಿ ಈ ವಿಡಿಯೋಸ್ ಇನ್ನಷ್ಟು ನಿಮಗೆ ಈ ವರ್ಷ ಸಬ್ಜೆಕ್ಟ್ ರಿಲೇಟೆಡ್ ವಿಡಿಯೋಸ್ ಜಾಸ್ತಿ ಇರತ್ತೆ. ಸೊ ಹಾಗಾಗಿ ಪ್ರತಿಯೊಬ್ರು ಸಹ ಕಾಲೇಜಲ್ಲಿ ಓದ್ತಿರುವಂಥ ಸ್ಟೂಡೆಂಟ್ಸ್, ನಿಮಗೆ ಸಬ್ಜೆಕ್ಟ್ ರಿಲೇಟೆಡ್ ನೀವು ತುಂಬಾ ಕ್ವೆರೀಸ್ ಕೇಳ್ತಿದ್ರಿ, ಬಟ್ ನೌ ವಿಲ್ ಬಿ ಮೇಕಿಂಗ್ ಮೋರ್ ಆಫ್ ಸಬ್ಜೆಕ್ಟ್ ರಿಲೇಟೆಡ್ ವಿಡಿಯೋಸ್ ಅಂಡ್ ಕಂಪ್ಲೀಟ್ ಲಾ ರಿಲೇಟೆಡ್ ಚಾನಲಿಗೋಸ್ಕರ ಯು ಕ್ಯಾನ್ ಫಾಲೋ ಸ್ವಾತಿ ಲಾ ಅಕಾಡೆಮಿ. ವಿಡಿಯೋ ಇಷ್ಟ ಆಗಿದೆ ಅಂತಂದ್ರೆ ಲೈಕ್ ಮಾಡಿ. ಹಾಗೆ ಅಟ್ ಮೋಸ್ಟ್ ಇಂಪಾರ್ಟೆಂಟ್, ಈ ವಿಡಿಯೋ ಶೇರ್ ಮಾಡುವಂತ ಪರ್ಪಸ್ ಅಲ್ಲಿ ಇರುತ್ತೆ. ಬಿಕಾಸ್ ಕ್ಲಾಸಸ್ನ ರಿಕ್ವೈರ್ಮೆಂಟ್ ಯಾರಿಗಿದೆ, ಯಾರು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಕಲೀಗ್ಸ್ ಜಡ್ಜ್ ಆಗಬೇಕು ಅಂತ ಇದ್ದಾರೆ, ಅವರಿಗೆ ಈ ವಿಡಿಯೋ ನೀವು ನೋಡ್ತಿದ್ದೀರಿ ಅನ್ನೋದಾದ್ರೆ ಶೇರ್ ಮಾಡಿ. ಆ್ಯಂಡ್ ಅವರಿಗೊಂದು ಸಹಾಯ ಆಗತ್ತೆ, ನಿಮ್ಮ ಕಡೆಯಿಂದ ಅವರ ಗೋಲನ್ನು ಅಚೀವ್ ಮಾಡೋದಕ್ಕೆ ಒಂದು ದಾರಿ ಸಿಗತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಅ ವೆರಿ ಹ್ಯಾಪಿ ನ್ಯೂ ಇಯರ್ ಟು ಎವ್ರಿ ಒನ್. ಇದೊಂದು ಲಿಮಿಟೆಡ್ ಆಫರ್ ಅಲ್ಲಿ ನಡೀತಿದೆ. ಸೊ ಹಾಗಾಗಿ ಅವೈಲ್ ಯೋರ್ ಸೀಟ್ ಆಸ್ ಸೂನ್ ಆಸ್ ಪಾಸಿಬಲ್. ಅಡ್ಮಿಷನ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಆದಷ್ಟು ಬೇಗ ನಿಮ್ಮ ಸೀಟನ್ನು ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.